ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೇ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. जय श्री कृष्ण चैतन्य प्रभु नित्यानंद श्री अद्वैत गदाधरा श्रीवासादि गौरभक्तवृंद. हरे कृष्ण 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 हरे हरे, हरे राम 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 हरे हरे. हरे कृष्ण. ಎಲ್ಲಿಗೂ ಆತ್ಮೀಯ ಸ್ವಾಗತ. ಭಗವದ್ಗೀತಾ ಯಥಾರೂಪ ಅಧ್ಯಾಯ 10 ಶ್ಲೋಕ 22. ವೇದಾನಾಂ ಸಾಮವೇದಾಸ್ಮಿ ದೇವಾನಾಮಸ್ಮಿ ವಾಸವಾ ಇಂದ್ರಿಯಾಣಾಂ ಮನಶ್ಚಾಸ್ಮಿ ಭೂತಾನಾಮಸ್ಮಿ ಚೇತನಾ. ಅನುವಾದ: ವೇದಗಳಲ್ಲಿ ನಾನು ಸಾಮವೇದ, ದೇವತೆಗಳಲ್ಲಿ ನಾನು ಸ್ವರ್ಗರಾಜನಾದ ಇಂದ್ರ, ಇಂದ್ರಿಯಗಳಲ್ಲಿ ನಾನು ಮನಸ್ಸು ಮತ್ತು ಜೀವಿಗಳಲ್ಲಿ ನಾನು ಚೇತನ. ಭಾವಾರ್ಥ: ಜಡದ್ರವ್ಯಕ್ಕೂ ಚೇತನಕ್ಕೂ ಇರುವ ವ್ಯತ್ಯಾಸವೆಂದರೆ ಜಡದ್ರವ್ಯಕ್ಕೆ ಜೀವಿಗಿರುವಂತೆ ಪ್ರಜ್ಞೆ ಇಲ್ಲ. ಆದುದರಿಂದ ಈ ಪ್ರಜ್ಞೆಯು ಪರಮವಾದದ್ದು, ನಿತ್ಯವಾದದ್ದು. ಜಡದ್ರವ್ಯದ ಸಂಘಟನೆಯು ಪ್ರಜ್ಞೆಯನ್ನು ಉತ್ಪತ್ತಿ ಮಾಡಲಾರದು. ಹರೇ ಕೃಷ್ಣ. ಇಲ್ಲಿಗೆ ಭಾವಾರ್ಥ ಮುಕ್ತಾಯ ಆಗತ್ತೆ. ಈ ಭಾಗದಲ್ಲಿ ಅಂದರೆ ಈ ಶ್ಲೋಕದಲ್ಲಿ ಕೃಷ್ಣ 4 ವೇದಗಳಲ್ಲಿ ಸಾಮವೇದ ನಾನು ಅಂತ ಹೇಳ್ತಾ ಇದ್ದಾನೆ. ಅಂದರೆ ಎಲ್ಲ ವೇದಗಳು, ಎಲ್ಲ ಉಪನಿಷತ್ ಇರ್ಬೋದು, ಎಲ್ಲ ಪುರಾಣಗಳು ಭಗವಂತನ ಉಸಿರಿಂದ ಬಂದದ್ದು ಅಂತ ನಾವು ಬ್ರಹ್ಮ ಸಂಹಿತೆಯಲ್ಲಿ ನೋಡಿದ್ದೀವಿ. ಇಲ್ಲಿ ಈ ಭಾಗದಲ್ಲಿ ವೇದಾನಾಂ ಸಾಮವೇದ ಅಸ್ಮಿ ಅನ್ನೋದನ್ನು ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ನಂತರ ದೇವತೆಗಳಲ್ಲಿ ಸ್ವರ್ಗರಾಜನಾದ ಇಂದ್ರ ನಾನು ಅಂತ ಹೇಳ್ತಾ ಇದ್ದಾನೆ. ಅಂದರೆ ಎಲ್ರಿಗೂ ಗೊತ್ತಿದೆ ಇಂದ್ರ ಅಂದರೆ ಯಾರು ಅಂತ. ಕಿಂಗ್ ಆಫ್ ಹೆವನ್ ಅಂತ ಕೂಡ ಹೇಳ್ತಾರೆ. ಸ್ವರ್ಗದ ರಾಜ ಯಾರು ಅಂತ ಯಾರನ್ನಾರು ಪ್ರಶ್ನೆ ಮಾಡಿದ್ರೆ ಇಂದ್ರ ಅಂತ ತಕ್ಷಣ ಹೇಳ್ತಾರೆ. ಅದೇ ರೀತಿ ಇಂದ್ರಿಯಾಣಾನಾಂ ಅಂದರೆ ನಮ್ಮ ಇಂದ್ರಿಯಗಳಲ್ಲಿ ಮನಸ್ಸು ನಾನು ಅಂತ ಹೇಳ್ತಾ ಇದ್ದಾನೆ ಕೃಷ್ಣ. ಅಂದರೆ ನಮ್ಮಲ್ಲಿರ್ತಕ್ಕಂಥ 5 ಕರ್ಮೇಂದ್ರಿಯಗಳಿರ್ಬೋದು, 5 ಜ್ಞಾನೇಂದ್ರಿಯಗಳಿರ್ಬೋದು, ಅದಕ್ಕೆ ಮುಖ್ಯವಾಗಿ ಮನಸ್ಸನ್ನು ಕೂಡ ಇಂದ್ರಿಯ ಅಂತ ಹೇಳ್ತಾರೆ. ಅಂದರೆ ಮನಸ್ಸು ಎಲ್ಲ ಇಂದ್ರಿಯಗಳಿಗೆ ಕಂಟ್ರೋಲನ್ನು ಮಾಡುತ್ತೆ, ಆದರೆ ಮನಸ್ಸನ್ನು ಕೂಡ ಇಲ್ಲಿ ಇಂದ್ರಿಯ ಅಂತ ಹೇಳುತ್ತೆ. ನಂತರ ಭೂತಾನಾಮಸ್ಮಿ ಚೇತನ ಅಂದರೆ ಜೀವಿಗಳಲ್ಲಿ ನಾನು ಚೇತನ ಅಂತ ಹೇಳ್ತಾ ಇದ್ದೇನೆ ಕೃಷ್ಣ. ಅಂದರೆ ಚೇತನ ಅನ್ನೋದಕ್ಕೆ ಪ್ರಜ್ಞೆ ಅಂತ ಹೇಳ್ಬೋದು, ಅಥವಾ ಆತ್ಮ ಅಂತ ಹೇಳ್ಬೋದು, ಅಥವಾ ಉಸಿರು ಅಂತ ಹೇಳ್ಬೋದು, ಜೀವ ಅಂತ ಹೇಳ್ಬೋದು. ಅದನ್ನು ಇಲ್ಲಿ ಕೃಷ್ಣ ಏನು ಹೇಳ್ತಾ ಇದ್ದಾನೆ, ಅದು ಕೂಡ ಚೇತನ ಅನ್ನೋ ಜೀವಶಕ್ತಿ ಕೂಡ ನಾನು ಅಂತ ಹೇಳ್ತಾ ಇದ್ದಾನೆ. ಅಂದರೆ ವೇದಗಳಲ್ಲಿ ಸಾಮವೇದ ನಾನು, ದೇವತೆಗಳಲ್ಲಿ ಅದರಲ್ಲೂ ಮುಖ್ಯವಾಗಿ ಸ್ವರ್ಗರಾಜ ಇಂದ್ರ ನಾನು, ಇಂದ್ರಿಯಗಳಲ್ಲಿ ಎಲ್ಲ ಇಂದ್ರಿಯಗಳಿಗೆ ರಾಜ ಥರನೇ ಮನಸ್ಸು. ಅಂದರೆ ಎಲ್ಲ ಇಂದ್ರಿಯಗಳಿಗೆ ಮುಖ್ಯವಾಗಿ ಮನಸ್ಸನ್ನು ಕೂಡ ಇಂದ್ರಿಯ ಅಂತ ಹೇಳ್ತಾರೆ. ನಂತರ ಎಲ್ಲ ಜೀವಿಗಳಲ್ಲಿ ನಾನು ಚೇತನ. ಅಂದರೆ ಚೇತನ ಅಂದರೆ ಆಂಗ್ಲ ಭಾಷೆಯಲ್ಲಿ ಪಾರ್ಟ್ ಆ್ಯಂಡ್ ಪಾರ್ಸಲ್ ಅಂತ ಹೇಳ್ತಾರೆ. ಅಂದರೆ ಭಗವಂತನ ವಿಭಿನ್ನ ಅಂಶ ಆಗಿರ್ತಕ್ಕಂಥ ಜೀವಿಗಳು ಕೂಡ ಭಗವಂತನ ಅಂಶ. ಅಂದರೆ ಭಗವಂತನ ಅಂಶ ಅಂತ ಹೇಳಿದರೆ ನಾವು ವಿಭಿನ್ನ ಅಂಶ, ಅಂದರೆ ಸಪರೇಟೆಡ್ ಎನರ್ಜಿ ಅಂತ ಹೇಳ್ತಾರೆ. ಅಂದರೆ ನಾವು ಭಗವಂತನಿಂದ ಹೊರಗಡೆ ಬಂದಿರತಕ್ಕಂಥವ್ರು. ಅಂದರೆ ನಮಗೂ ಭಗವಂತನಿಗೂ ಇರ್ತಕ್ಕಂಥ ಸಂಬಂಧ ಅಂದರೆ ಪಾರ್ಟ್ ಆ್ಯಂಡ್ ಪಾರ್ಸಲ್ ಅಂತ ಏನು ಹೇಳ್ತಾರೆ. ಅಂದರೆ ಈ ಶರೀರದಲ್ಲಿ ಇರ್ತಕ್ಕಂಥ ಭಾಗ ಕೂಡ ನಂದೇ ಅಂತ ನಾವು ಹೇಳ್ಕೊಳ್ತೀವಿ. ಅಂದರೆ ನನ್ನ ಕೈ ಬೆರಳಿರ್ಬೋದು, ಅಥವಾ ಕೈ ಇರ್ಬೋದು, ಕಾಲಿರ್ಬೋದು, ಇದು ನನ್ನ ಅಂಗಾಂಗಗಳು ಅಂತ ನಾವು ಹೇಳ್ಕೊಡ್ತೀವಿ. ಅದೇ ರೀತಿ ಭಗವಂತ ನಮ್ಮನ್ನು ನನ್ನ ಅಂಗಾಂಗಗಳು ಅನ್ನೋ ರೀತಿಯಲ್ಲಿ ಭಗವಂತ ಹೇಳ್ತಾನೆ. ಅಂದರೆ ಭಗವಂತನ ಚೇತನ ಯಾರು ಅಂತ ಕೇಳಿದ್ರೆ ನಾವೆಲ್ಲ ಜೀವಿಗಳೆಲ್ಲ ಭಗವಂತನ ಅಂಶ, ಭಗವಂತನ ವಿಭಿನ್ನ ಅಂಶ. ಅಂದರೆ ಭಗವಂತನಿಗೆ ಸ್ವಾಂಶ ಅಂತ ಕೂಡ ಭಗವಂತನ ವಿಸ್ತರಣೆ ಇರುತ್ತೆ. ನಂತರ ಭಗವಂತನ ವಿಭಿನ್ನಾಂಶ ಆಗಿರ್ತಕ್ಕಂಥ ಜೀವಿಗಳು ಕೂಡ ಭಗವಂತನ ವಸ್ತುನೇ ಆಗಿರ್ತೀವಿ ನಾವು ಕೂಡ. ಅಂದರೆ ಭಗವಂತನ ಜೊತೆಲಿ ನಮ್ಮ ಸಂಬಂಧ ಇದೆ. ಆದರೆ ಈಗ ನಾವು ಭಗವಂತನಿಗೆ ವಿಮುಖರಾಗಿದ್ದೀವಿ. ಅಂದರೆ ಭಗವಂತನನ್ನು ಮರ್ತಿದ್ದೀವಿ, ಅಥವಾ ಭಗವಂತ ಯಾರು ಅನ್ನೋದನ್ನು ನಮಗೆ ಜ್ಞಾಪಕ ಇಲ್ಲ. ಆ ಕಾರಣದಿಂದ ನಾವು ಇಲ್ಲಿ ನಮ್ಮನ್ನು ನಾವು ಯಾವ ರೀತಿ ನಾಯಕರ ಅಂದರೆ ಲೀಡ್ರ್ ಆಗಬೇಕು ಅಂತ ನಾವು ಇಷ್ಟಪಡ್ತಾ ಇದ್ದೀವಿ. ಯಾರೂ ಇಲ್ಲಿ ಸೇವಕರಾಗಿ ಕೆಲಸ ಮಾಡೋದಕ್ಕೆ ಇಷ್ಟ ಆಗೋದಿಲ್ಲ. ಅದು ಹೆಣ್ಣಾಗಿರ್ಬೋದು, ಗಂಡಾಗಿರ್ಬೋದು. ಪ್ರತಿಯೊಬ್ಬರು ಏನಪ್ಪ ಮಾಡ್ತಾ ಇದ್ದಾರೆ ಅಂದರೆ ನಾನು ಮೇಂಟೈನ್ ಮಾಡ್ತಾಯಿದ್ದೀನಿ, ಅಂದರೆ ನಾನು ನಿರ್ವಹಣೆ ಮಾಡ್ತಾಯಿದ್ದೀನಿ, ನಾನು ಈಶ್ವರ ಅನ್ನೋ ಭಾವನೆಯಲ್ಲಿ ಎಲ್ಲರೂ
ಹೊರಟಿದ್ದಾರೆ. ಅಂದರೆ ಯಾವುದೇ ಜೀವಿ ಇದ್ರೂ ಕೂಡ ಆತ ತೊಡಸ್ಕೊಳ್ಳುವಂಥ ವೇಷಭೂಷಣನ ನಾವು ನೋಡಿದ್ದೀವಿ. ಅಂದರೆ ಒಂದು ಗಂಡಿರ್ಬೋದು, ಒಂದು ಹೆಣ್ಣಿರ್ಬೋದು. ಅಂದರೆ ಜೀವಿಗಳನ್ನು ಭಗವಂತನ ಪ್ರಕೃತಿ ಅಂತ ಹೇಳುತ್ತೆ ಹೊರತು ಎಲ್ಲೂ ಕೂಡ ಭಗವಂತನಿಗೆ ಪುರುಷ ಇರೋದು ಒಬ್ಬನೇ ಒಬ್ಬ, ಅದು ಭಗವಂತ. ಕೃಷ್ಣ ಮಾತ್ರ ಪುರುಷ, ಮಿಕ್ಕಿದವರೆಲ್ಲರೂ ಏನಪ್ಪ ಅಂದರೆ ಪ್ರಕೃತಿ. ಆ ಪ್ರಕೃತಿಯಲ್ಲಿ ಏನಪ್ಪ ಅಂದರೆ ಅಂತರಂಗ ಶಕ್ತಿ ಇರ್ಬೋದು, ಬಹಿರಂಗ ಶಕ್ತಿ ಇರ್ಬೋದು, ನಮಗೆ ಮಾರ್ಜಿನಲ್ ಎನರ್ಜಿ ಅಂತ ಹೇಳ್ತಾರೆ. ಅಂದರೆ ನಾವು ತಟಸ್ಥ ಶಕ್ತಿ ಆಗಿರ್ತಕ್ಕಂಥ ನಾವು ಕೂಡ, ಅದರಲ್ಲೂ ಮುಖ್ಯವಾಗಿ ಭೂತಾನಾಂ ಅಸ್ಮಿ ಚೇತನ ಅಂತ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಅದರಲ್ಲಿ ವೇದಗಳಲ್ಲಿ ನಾನು ಸಾಮವೇದ, ದೇವತೆಗಳಲ್ಲಿ ನಾನು ಸ್ವರ್ಗರಾಜ ಅದರ ರಾಜ, ಇಂದ್ರಿಯಗಳಲ್ಲಿ ಮನಸ್ಸು, ನಂತರ ಇಲ್ಲಿ ಚೇತನ. ಈ 4 ವಿಷಯಗಳು ಈ ಶ್ಲೋಕದಲ್ಲಿ ವರ್ಣನೆಯಾಗಿದೆ. ಪ್ರಭುಪಾದರು ಭಾಳ ಸಣ್ಣದಾಗಿರ್ತಕ್ಕಂಥ ಭಾವಾರ್ಥ ಕೊಟ್ಟಿದ್ದಾರೆ. ಅದರಲ್ಲೂ ಜಡದ್ರವ್ಯಕ್ಕೂ ಚೇತನಕ್ಕೂ ಇರುವ ವ್ಯತ್ಯಾಸ ಅಂದರೆ ಏನು, ಈ ಐಕ ಪ್ರಕೃತಿ ಯಾವುದೇ ರೀತಿ ನಾವು ಐಕ ವಸ್ತುವನ್ನು ನಾವು ತಗೊಂಡಾಗ, ಒಂದು ಟೇಬಲ್ ಇರ್ಬೋದು, ಒಂದು ಪುಸ್ತಕ ಇರ್ಬೋದು, ಎಲ್ಲಿ ಇರುತ್ತೋ, ಅಥವಾ ಒಂದು ಕಾರ್ ಇರ್ಬೋದು, ಅದಕ್ಕೆ ಏನು ಹೇಳ್ತೀವಿ ಅಂದರೆ ಅದಕ್ಕೆ ಐಹಿಕವಾದಂಥದ್ದು ಜಡ ವಸ್ತು ಅಂತ ನಾವು ಹೇಳ್ತೀವಿ. ಆ ಜಡ ವಸ್ತು ಎಲ್ಲಿರುತ್ತೋ ಅಲ್ಲೇ ಇರುತ್ತೆ. ಈಗ ನಾವು ಉದಾಹರಣೆ ಕೊಡೋದಾದರೆ, ಒಂದು ಕಾರ್ ಎಲ್ಲಿ ನಿಂತಿರುತ್ತೋ ಅಲ್ಲೇ ಇರುತ್ತೆ. ಆದರೆ ಅದರೊಳಗಡೆ ಒಬ್ಬ ಚಾಲಕ ಅಂದರೆ ಒಬ್ಬ ಡ್ರೈವರ್ ಕೂತ್ಕೊಂಡು ಆ ಕಾರನ್ನು ಸ್ಟಾರ್ಟ್ ಮಾಡಿ ಮುಂದಕ್ಕೆ ಬಿಟ್ಟಾಗ ಆ ಕಾರ್ ಮುಂದಕ್ಕೆ ಹೋಗುತ್ತೆ. ಅದೇ ರೀತಿ ಶರೀರ ಅನ್ನೋದು ಒಂದು ರೀತಿ ಕಾರ್ ಇದ್ದಾಗೆ, ಇದು ಜಡ ಶರೀರ. ಈ ಶರೀರದೊಳಗಡೆ ಆತ್ಮ ಪ್ರವೇಶ ಮಾಡಿ ನಂತರ ಪರಮಾತ್ಮ ಪ್ರವೇಶ ಮಾಡಿದಾಗ ಈ ಶರೀರ ಚಲಾವಣೆ ಆಗತ್ತೆ. ಅಂದರೆ ಈ ಚಲಾವಣೆ ಅಂದರೆ ಈ ಶರೀರ ಮೂವ್ ಆಗುತ್ತೆ, ಅಂದರೆ ಇಂದು ಮುಂದೆ ಹೋಗುತ್ತೆ, ನಂತರ ಇದರಲ್ಲಿ ಜೀವ ಇದೆ ಅಂತ ನಾವು ತಿಳ್ಕೊಳ್ತೀವಿ. ಆ ರೀತಿ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಭಾಳ ಸುಲಭವಾಗಿ ಭಗವಂತ ಈ ಉದಾಹರಣೆ ಕೊಡ್ತಾ ಇದ್ದಾನೆ. ಅದರಲ್ಲೂ ವೇದ ಅಂತ ಹೇಳಿದ ತಕ್ಷಣ ವೇದಗಳಲ್ಲಿ 4 ವೇದ ಇದೆ ಅಂತ ಎಲ್ಲರೂ ಹೇಳ್ತಾರೆ. ನಂತರ ಸ್ವರ್ಗರಾಜ ಇಂದ್ರ ಎಲ್ರಿಗೂ ಗೊತ್ತಿದೆ. ನಂತರ ಇಂದ್ರಿಯಗಳು, ನನ್ನ ಮನಸ್ಸು ಹೇಳಿದಾಗ ನಾನು ಕೇಳ್ತೀನಿ ಅಂತ ಪ್ರತಿಯೊಬ್ಬರು ಹೇಳ್ತಾ ಇರ್ತಾರೆ. ಮನಸ್ಸನ್ನು ನನ್ನ ಕೈಯಲ್ಲಿ ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಹುಚ್ಚು ಮನಸ್ಸು, ಆ ಮನಸ್ಸನ್ನು ಏನು ಯಾವುದೇ ರೀತಿ ಕಡಿವಾಣ ಹಾಕೋಕ್ಕಾಗೋದಿಲ್ಲ ಅಂತೆಲ್ಲ ಸಾಕಷ್ಟು ಜನ ಮಾತಾಡ್ತಾ ಇರ್ತಾರೆ. ಆದರೆ ಯಾರೂ ಮನಸ್ಸನ್ನು ನೋಡಿಲ್ಲ, ಮನಸ್ಸನ್ನು ಕಾರ್ಯಚಟುವಟಿಕೆ ಯಾರಿಗೂ ಗೊತ್ತಿಲ್ಲ. ಆದರೆ ಮನಸ್ಸು ತುಂಬ ಕಷ್ಟ. ಅಂದರೆ ಮನಸ್ಸು ಹೇಳಿದಾಗ ನಾನು ಕೇಳ್ತೀನಿ, ನಾನು ಮನಸ್ಸು ಮಾಡಿದ್ರೆ ಬರ್ತೀನಿ, ಈ ರೀತಿ ಎಲ್ಲ ಒಂದು ರೀತಿಯಲ್ಲಿ ಮಾತಾಡ್ತಾ ಇರ್ತಾರೆ. ನಂತರ ಚೇತನ ಗೊತ್ತು, ಯಾರಾದರೂ ದೇಹನ ತ್ಯಾಗ ಮಾಡಿದಾಗ ನಾವೇನು ಹೇಳ್ತೀವಿ ಅಂದರೆ, ರಾತ್ರಿ ಮಲ್ಕೊಂಡಿದ್ರಂತೆ ಬೆಳಗ್ಗೆ ಹೊರಟೋದ್ರು, ಅಥವಾ ಇಷ್ಟೊತ್ತು ಮಾತಾಡ್ತಾಯಿದ್ರು, ತಕ್ಷಣ ಏನೋ ಹಾರ್ಟ್ ಫೇಲ್ಯೂರ್ ಅಂತೆ, ಸಿವಿಯರ್ ಕಾರ್ಡಿಕ್ ಅಟ್ಯಾಕ್ ಅಂತೆ, ಈ ರೀತಿಯೆಲ್ಲ ನಾವು ಹೇಳ್ತೀವಿ. ಆಗ ಏನಾಗುತ್ತೆ ಅಂದರೆ, ಚೇತನ ಈ ಶರೀರದಿಂದ ಹೊರಗಡೆ ಹೋದಾಗ ಅದು ಕೂಡ ಜಡವಸ್ತು ಯಾವ ರೀತಿ ಆಗಿರುತ್ತೆ ಅದರ ಅನುಭವ ಎಲ್ರಿಗೂ ಗೊತ್ತಿದೆ. ಯಾಕಂದರೆ ಶವ ಸಂಸ್ಕಾರಕ್ಕೆ ಸಾಕಷ್ಟು ಜನ ಹೋಗಿರ್ತಾರೆ, ನೋಡಿದ್ದಾರೆ, ಇನ್ನೂ ನೋಡ್ತಾನೆ ಇರ್ತಾರೆ. ಅದರಲ್ಲಿ ಏನಪ್ಪ ಅಂದರೆ ಚೇತನ ಅನ್ನೋದನ್ನು ಭಗವಂತ ಇಲ್ಲಿ, ಅದು ಕೂಡ ನನ್ನ ಪ್ರತಿನಿಧಿ, ಇಲ್ಲಿ ವರ್ಣನೆ ಆಗ್ತಕ್ಕಂಥ ಪ್ರತಿಯೊಂದು ವಿಷಯ, ಪ್ರತಿಯೊಂದು ಶ್ಲೋಕದಲ್ಲೂ ಏನೆಲ್ಲ ಹೇಳ್ತಾ ಹೋಗ್ತಾನೆ ಕೃಷ್ಣ, ಅದೆಲ್ಲ ಕೃಷ್ಣನ ಪ್ರತಿನಿಧಿಗಳು ಅಂತ ನಾವು ಅರ್ಥ ಮಾಡ್ಕೊಂಡಾಗ ನಮ್ಮ ಕೃಷ್ಣ ಪ್ರಜ್ಞೆ ಉದಯ ಆಗತ್ತೆ ಅನ್ನೋದನ್ನು ಹೇಳ್ತಾ ಈ ಶ್ಲೋಕಕ್ಕೆ ನಾನು ಇಲ್ಲಿಗೆ ವಿರಾಮ ಕೊಡ್ತೀನಿ. ಹರೇ ಕೃಷ್ಣ.